ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ನ ನೋಡ್ತಾ ಹೋಗ್ತೀರಾ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗುತ್ತೆ, ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ. ಬಾಬಾರವರನ್ನ ಹಾಗೆ ನೀವು ನಂಬಿದ ದೇವರುಗಳನ್ನ ಸ್ಮರಣೆ ಮಾಡ್ಕೊಳ್ತಾ ನಿಧಾನವಾಗಿ ಉಸಿರನ್ನ ಒಳಗೆ ಹೇಳ್ಕೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ನೀವು ನಿಧಾನವಾಗಿ ಈ ಎನರ್ಜಿಗೆ ಕನೆಕ್ಟ್ ಆಗಿ ಖಂಡಿತ ಬಾಬಾರವರಿಂದ ನಿಮ್ಮ ಎನರ್ಜಿ ಹೀಲ್ ಆಗುತ್ತೆ. ಮೊದಲನೇದಾಗಿ ಈ ರೀಡಿಂಗ್ ನಿಮ್ಮನ್ನ ಗುರುವು ಆಶೀರ್ವದಿಸ್ತಾ ಇದ್ದಾರೆ. ಹಾಗೆ ನೀವು ನಂಬಿದ ದೇವಿಯ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಗುರು ಬಂದ ಮೇಲೆ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದೆ, ಅಂದರೆ ನೀವು ಯಾವ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನುವ ಒಂದು ಸ್ಪಷ್ಟತೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಈಗ ನಿಮ್ಮ ಅರಿವಿಗೆ ಬಂದಿದೆ. ಅಂದರೆ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ, ಈ ರೀತಿ ಅನ್ನಿಸ್ತಾ ಇದೆ ನಿಮಗೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಆಯ್ಕೆಗಳಿದಾವೆ, ಹಾಗೆ ಕನಸುಗಳು ಕೂಡ ಇದ್ದಾವೆ, ಮತ್ತೆ ಗೊಂದಲಗಳನ್ನು ಅವು ಸೂಚಿಸ್ತಾ ಇದ್ದಾವೆ ಕೆಲವು ಬಾರಿ. ಇಲ್ಲಿ ನಿಮಗೆ ಒಂದು ದೇವಿ ಶಕ್ತಿ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅಂದರೆ, ಎಲ್ಲವೂ ಚಿನ್ನವಲ್ಲ, ನಿಮ್ಮ ಈಗಿನ ಒಂದು ವಿವೇಕ ಹಾಗೆ ನಿಮ್ಮ ಒಂದು ಒಳ ಮನಸ್ಸು ಅಂದರೆ ನಿಮ್ಮ ಅಂತರಾತ್ಮ ಆತ್ಮಸಾಕ್ಷಿ ಏನು ಹೇಳ್ತಾ ಇದೆಯಲ್ಲ ಅದರ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಳ್ಳೋದು ಒಳಿತು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದೇ ನಿಜವಾದ ಒಂದು ಆಶೀರ್ವಾದ, ಆ ದೇವಿಯ ಆಶೀರ್ವಾದ ನಿಮ್ಮನ್ನೆಲ್ಲೋ ಆ ಆಯ್ಕೆಗಳಲ್ಲಿ ಗೊಂದಲ ಉಂಟು ಮಾಡ್ತಾ ಇರೋದ್ರಿಂದ ಅಲ್ಲಿರುವ ಅಡೆತಡೆಗಳಿಂದ ನಿಮ್ಮನ್ನು ಕಾಯ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕನಸುಗಳು ಇಚ್ಛೆಗಳು ಸ್ವಲ್ಪ ತಡವಾಗ್ತಾ ಇರ್ಬೋದು ಈಡೇರಲಿಕ್ಕೆ, ಆದರೆ ಅದು ಒಂದು ಸಮರ್ಪಕವಾದ ರೀತಿಯಲ್ಲಿ ನಿಮ್ಮ ಕೈ ಸೇರುವ ಹಾಗೆ ಒಂದು ಸಿದ್ಧತೆ ಅಂತೂ ಕಾಣಿಸ್ತಾ ಇದೆ. ಇಲ್ಲಿ ಖಂಡಿತ ನಡೆಯುತ್ತೆ. ಆತ್ಮವಿಶ್ವಾಸದಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾನೆ ಹೋಗಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ನಿಮ್ಮ ಮನಸ್ಸು ಈಗ ಏನನ್ನ ಯೋಚಿಸ್ತಾ ಇದೆಯೋ ಅದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋ ರೀತಿಯಲ್ಲಿ ನೀವು ಅದನ್ನು ಕಾಯ್ದಿರಿಸ್ಕೊಳ್ಳೋದು ತುಂಬ ಉತ್ತಮ ಅನ್ನೋ ರೀತಿಯಲ್ಲಿ ಸಲಹೆ ಕೂಡ ಸಿಗ್ತಾ ಇದೆ. ಎಂಥದ್ದೇ ಸಂದರ್ಭ ಇರಲಿ, ಪರಿಸ್ಥಿತಿಗಳು ಎದುರಾಗಿರಲಿ, ಎಂಥ ಜನರೇ ನಿಮಗೆ ಏನಾದರೂ ಸಮಸ್ಯೆ ಉಂಟು ಮಾಡ್ತಾ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ವಿಚಾರಗಳು ಒಳಿತಿನಿಂದ ಕೂಡಿದ್ದಾಗ ಖಂಡಿತ ಅದು ಒಳ್ಳೆಯ ದಾರಿಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ, ಇಲ್ಲ ಒಂದು ಒಳ್ಳೆಯ ಬದಲಾವಣೆ ಅವಕಾಶದ ಮೂಲಕ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮುಂದೆ ಹಲವು ಅವಕಾಶಗಳು ಬರ್ತಾ ಇದ್ದಾವೆ, ಆದರೆ ಒಂದು ಮಾತ್ರ ನಿಮ್ಮ ಆತ್ಮಕ್ಕೆ ಇಷ್ಟ ಆಗುತ್ತೆ, ಅದನ್ನೇ ನೀವು ಆಯ್ಕೆ ಮಾಡ್ಕೊಳ್ತೀರಾ. ಅದರಿಂದ ನಿಮಗೆ ಮೋಸ ಆಗೋದಿಲ್ಲ. ಅತಿಯಾದ ನಿರೀಕ್ಷೆಗಳಿಂದ ದೂರವಿರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆಗೇ ಇದ್ದು ಕೆಲವು ಜನ ನಿಮ್ಮನ್ನು ಭ್ರಮೆಗೆ ಒಳಪಡಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರ ಮೋಸದ ಸಂಚಿಗೆ ನಿಮ್ಮನ್ನು ಬಲಿಯಾಗಿಸ್ಕೊಳ್ಳೋಕ್ಕೆ, ಅಂದರೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದರ ಅರಿವು ಈಗ ನಿಮಗಾಗ್ತಾ ಇದೆ. ಹಿಂದೆ ನೀವು ನಂಬಿದ್ರಿ ಪರಿಪೂರ್ಣವಾಗಿ, ಆದರೆ ಈಗ ಗುರುವಿನ ಒಂದು ಶರಣದಲ್ಲಿ ಬಂದ ಮೇಲೆ, ನೀವು ಒಂದು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ಮೇಲೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಯಾರು ಹೇಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಗುರುತಿಸುವಂತಹ ಒಂದು ಗುಣವನ್ನು ಹೊರಹೊಮ್ಮಿಸಿದೆ. ಹಾಗಾಗಿ ಕೆಲವು ವಿಚಾರಗಳು ನಿಮ್ಮ ಎದುರಿಗೆ ಬರ್ತಾ ಇದ್ದಾವೆ, ಅದರ ಸತ್ಯ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳೋಕ್ಕೆ, ಒಂದು ಹಿಂದೆ ಸರಿಲಿಕ್ಕೆ ಇಲ್ಲ ಅಂದರೆ ಅದನ್ನು ಮುಂದುವರಿಸಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ನಿರ್ಧಾರ ತಗೊಳ್ಳೋಕೆ ನಿಮಗೆ ಸ್ಪಷ್ಟವಾದ ಒಂದು ಸಮಯ ಈಗ ಸಿಗ್ತಾ ಇದೆ. ಹಾಗಂತ ಆತುರ ನಿರ್ಧಾರ ಬೇಡ, ಅಂದರೆ ತ್ವರಿತವಾಗಿ ನಿರ್ಣಯ ತೆಗೆದುಕೊಳ್ಳುವುದು ತಪ್ಪಾಗತ್ತೆ. ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಯಾಕಂದರೆ ಇಷ್ಟು ದಿನ ಅವ್ರು ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮನ್ನು ಉಪಯೋಗಿಸ್ಕೊಂಡಿರ್ಬೋದು, ಇಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಇಲ್ಲ ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ಬೋದು, ಇಲ್ಲ ನೀವು ಹೋಗ್ಬೇಕಂದೋ ದಾರಿಯಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿರ್ಬೋದು. ಆದರೂ ಕೂಡ ನೀವು ಈಗ ಸತ್ಯ ಗೊತ್ತಾಗಿದೆ ಅಂತೇಳಿ ನೀವು ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಅವರ ವಿಚಾರವಾಗಿ ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲ ಅಂದರೆ ಅವರ ಒಂದು ನಕಾರಾತ್ಮಕ ಎನರ್ಜಿ ನಿಮ್ಮ ಮೇಲೆ ಬೇರೆದ್ದೇ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಹಾಗಾಗಿ ಇಲ್ಲಿ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ, ಅವರನ್ನು ಇಗ್ನೋರ್ ಮಾಡಿ, ಆದರೆ ಅವರಿಗೆ ಅದು ಗೊತ್ತಾಗಬಾರ್ದು. ನಾಜೂಕಾಗಿ ಆ ಸಮಯವನ್ನು ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮೆಸೇಜ್. ನೀವು ಕೂಡ ಅದೇ ರೀತಿ ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಈಗಾಗಲೇ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಪ್ರೇಮದ ವಿಚಾರದಲ್ಲಿ ಕೆಲವು ಗೊಂದಲಗಳಿದ್ದಾವೆ, ಅಂದರೆ ನಿಮ್ಮ ಭಾವನೆಗಳಲ್ಲಿ ಒಂದು ಬೇರೆದೇ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಆದರೂ ಕೂಡ ಒಂದು ಸ್ಪಷ್ಟವಾದ ತಿರುವು ನಿಮಗೆ ಸಿಗ್ತಾ ಇದೆ. ನಿಮ್ಮ ಸತ್ಯ, ನಿಮ್ಮ ಒಂದು ಶುದ್ಧ ಭಾವ ನಿಮ್ಮನ್ನು ರಕ್ಷಿಸ್ತದೆ. ಆ ವಿಚಾರದ ಮೇಲೆ ನಂಬಿಕೆ ಇಡಿ. ವೃತ್ತಿಯ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಅತಿಯಾದ ಆಫರ್ಗಳು ಅಥವಾ ಕನಸಿನ ಯೋಜನೆಗಳು ನೀವೀಗ ಕಾಣಿಸ್ತಾ ಇದೆ, ಬರ್ತಾನೂ ಇದ್ದಾವೆ. ಆ ಯೋಜನೆಗಳು ನಿಮ್ಮ ಎದುರಿಗೆ ಇದ್ದಾವೆ, ಆದರೆ ಅದು ಭೂಮಿಯ ವಿಚಾರದಲ್ಲಾಗಿರ್ಬೋದು, ಇಲ್ಲ
ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಹಣದ ವಿಚಾರದಲ್ಲಿ ಆಗಿರ್ಬೋದು, ಪರಿಶೀಲಿಸಿ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಮಧ್ಯದಲ್ಲಿ ದೈವಿಕ ಸಂದೇಶ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ, ನಿಮ್ಮ ದೃಷ್ಟಿ ಈಗ ಶುದ್ಧವಾಗಿದೆ ಅಂದ್ರೆ ನಿಮ್ಮ ಆಯ್ಕೆಯು ಕೂಡ ಶುದ್ಧವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೈವಿಕ ಶಕ್ತಿ ನಿಮ್ಮನ್ನ ಸರಿಯಾದ ಆಯ್ಕೆಯ ಕಡೆ ನಡೆಸ್ತಾ ಇದೆ. ವಿಶ್ವಾಸವಿಡಿ, ನೀವು ನಂಬಿದ ಗುರು ನಿಮ್ಮನ್ನ ಕೈ ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ವಿಚಾರಗಳಿಗೆ ಒಂದು ಸ್ಪಷ್ಟತೆ ಖಂಡಿತವಾಗಿಯೂ ನೀವು ಕಂಡುಕೊಳ್ತೀರಾ. ಆ ತಿರುವುಗಳು ನಿಮ್ಮನ್ನ ಆಶ್ಚರ್ಯಪಡಿಸ್ತವೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸು ಒತ್ತಡಕ್ಕೆ ಜಾರಿದೆ. ಇಲ್ಲಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಆಗಾಗ ಸ್ವಲ್ಪ ಹೊತ್ತು ನೆಲದ ಮೇಲೆ ನಡೆದಾಡುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಅಂದರೆ ಮಣ್ಣಿನ ಮೇಲೆ ಚಪ್ಪಲಿ ಹಾಕಿಕೊಳ್ಳದೆ ನಡೆದಾಡುವ ಅಭ್ಯಾಸ ನಿಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ದೈವಿಕವಾಗಿ ಹೀಲ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಉಪಯೋಗ ನಿಮಗೆ ಈಗ ಗೊತ್ತಾಗದೇ ಇರ್ಬೋದು, ಆದರೆ ಖಂಡಿತ ನಡೆದಾಡಿದ ಮೇಲೆ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಿದೆ. ನಿಮ್ಮ ದೃಷ್ಟಿ ಶುದ್ಧವಾಗಿದೆ ಈಗ, ಹಾಗಾಗಿ ನಿಮ್ಮ ಆಯ್ಕೆಯೂ ಶುದ್ಧವಾಗಿದೆ. ಖಂಡಿತ ಮುಂದೆ ಹೋಗಿ. ಎಲ್ಲ ರೀತಿಯಲ್ಲೂ ನಿಮಗೆ ಇಲ್ಲಿ ಗುರುವಿನ ಬೆಂಬಲ, ನೀವು ನಂಬಿದ ದೇವಿ ಶಕ್ತಿಯ ಬೆಂಬಲ ನಿಮಗೆ ಬಹಳವಾಗಿ ರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲೇನೋ ಆ ರೀತಿ ಅನಿಸ್ತದೆ. ಯಾಕಂದರೆ ಈಗ ನಿಮ್ಮ ಜಾಗದಲ್ಲಿ ಬೇರೆಯವರಿಗೆ ಒಂದು ಬೆಲೆ, ಒಂದು ಮಾನ್ಯತೆ, ಒಂದು ಗೌರವ, ಒಂದು ಪ್ರೀತಿ ಸಿಗ್ತಾ ಇರ್ಬೋದು. ಅದೆಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಅತೃಪ್ತಿಗೂ ಕೂಡ ಕಾರಣವಾಗಿತ್ತು, ಇಲ್ಲ ನೋವಿಗೂ ಕಾರಣವಾಗಿತ್ತು, ದುಃಖಕ್ಕೂ ಕಾರಣವಾಗಿತ್ತು. ಯಾಕೆ ನನಗೆ ಅದು ಸಿಗಲಿಲ್ಲ, ನನಗೆ ಸಿಗಬೇಕಾಗಿದ್ದು ಯಾಕೆ ಇನ್ನೊಬ್ರಿಗೆ ಸಿಕ್ತು ಅನ್ನೋ ರೀತಿಲಿ ನೀವು ಪ್ರಶ್ನೆಯನ್ನು ನಿಮಗೂ ಕೂಡ ಮಾಡ್ಕೊಂಡಿದ್ರಿ, ದೇವರಿಗೂ ಕೂಡ ಮಾಡಿದ್ರಿ. ಅಲ್ಲಿಗೆ ನಿಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಯಾವ ರೀತಿ ಅಂದರೆ, ಒಂದು ಜಸ್ಟಿಸ್ ಕಾಣಿಸ್ತಾ ಇದೆ. ನಂಬಿಕೆ ಇಡಬೇಕು ನೀವು ಅವರ ಬಗ್ಗೆ. ಪಾಸಿಟಿವ್ ವಿಶ್ವಾಸ ಇಟ್ಟಾಗ ನಿಮ್ಮ ಒಂದು ವಿಶ್ವಾಸದ ಎನರ್ಜಿ ಅವರ ಮೇಲೆ ಪ್ರಭಾವ ಬೀರಿದೆ. ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು, ಗಂಡ ಹೆಂಡತಿ, ಅಮ್ಮ ಮಗ, ಅಪ್ಪ ಮಗ, ಮಗಳು, ಈ ರೀತಿ ಸಂಬಂಧ, ಪ್ರೇಮದ ಸಂಬಂಧ, ಈ ವಿಚಾರದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗತ್ತೆ ಅಂದರೆ, ನೀವು ಅವರನ್ನು ಸಂದೇಹದಿಂದ ನೋಡಬೇಡಿ, ಪಾಸಿಟಿವ್ ಆಗಿ ನೋಡಿ. ಹಾಗೆ ಅವ್ರು ಬೇಕು, ಇಲ್ಲ ಅವ್ರ ಜೊತೆ ನಾವು ಸೇರಬೇಕು, ಮತ್ತೆ ಮೊದಲಿನಂತಾಗಬೇಕಾ ಸಂಬಂಧ ಅನ್ನೋ ರೀತಿಲಿ, ಎಲ್ಲೋ ಒಂದು ರೀತಿಲಿ ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ನಿಮ್ಮ ಒಂದು ಪ್ರಾರ್ಥನೆ, ದೃಢವಾದ ವಿಶ್ವಾಸ ಅವರ ಒಂದು ಎನರ್ಜಿಯನ್ನು ಬದಲಾಯಿಸ್ತಾ ಇದೆ. ಅಂದರೆ ನೀವು ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ತಾ ಇದ್ರಿ, ಇಲ್ಲ ಅವರನ್ನು ಜಡ್ಜ್ ಮಾಡ್ಕೊಳ್ತಾ ಇದ್ರಿ. ಈಗ ಅದನ್ನು ಬಿಟ್ಟುಬಿಟ್ಟಿದ್ದೀರಾ. ಕೇವಲ ಒಂದು ಶುದ್ಧ ಮನಸ್ಸಿನ ಪ್ರಾರ್ಥನೆಯಾಗಿದೆ ನಿಮ್ಮದು. ಅವರು ಎಲ್ಲೇ ಇರಲಿ, ಒಳ್ಳೆ ರೀತಿಲಿ ಇರಲಿ. ನನ್ನ ಪ್ರೀತಿ ಅವ್ರಿಗೆ ಯಾವಾಗಾದರೂ ಒಂದ್ಸರಿ ಅರ್ಥ ಆಗೇ ಆಗುತ್ತೆ, ನನ್ನ ಬೆಲೆ ತಿಳಿಯುತ್ತೆ, ಮರಳಿ ಬರ್ತಾರೆ, ಇಲ್ಲ ಬದಲಾಗ್ತಾರೆ ಅನ್ನುವ ನಿಮ್ಮ ನಂಬಿಕೆ ಈ ಸಮಯದಲ್ಲಿ ಗೆಲ್ತಾ ಇದೆ. ಅಲ್ಲಿಗೆ ನೀವು ಮಾಡಿದ ಒಂದು ಪ್ರಾರ್ಥನೆ ಆಗಿರ್ಬೋದು, ಅವರಿಗೋಸ್ಕರ ನೀವು ಏನೆಲ್ಲ ಒಂದು ಮನಸ್ಸಲ್ಲಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಒಳ್ಳೇದಾಗಲಿ ಅನ್ನೋ ರೀತಿಲಿ ಬಯಸಿದ್ರು, ಇಲ್ಲ ನಿಮ್ಮ ಸಂಬಂಧವೇ ಸರಿ ಆಗಬೇಕು ಅಂತೇಳಿ ಹಂಬಲಿಸಿದ್ರು, ಅದು ಕೈಗೂಡುವ ಸಂದರ್ಭ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ವರಿ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವು ಆಗಿರ್ಬೋದು, ಇಲ್ಲ ಅಂದರೆ ಅವರ ಬಗ್ಗೆ ಇದ್ದ ಒಂದು ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು, ಎಲ್ಲವನ್ನ ದುನಿಯಲ್ಲಿ ಹಾಕಿ ಬಾಬಾ ಸುಟ್ಟಿದ್ದಾರೆ. ಅಂದರೆ ನಿಮ್ಮ ಸಂಬಂಧವನ್ನು ಪರಿವರ್ತನೆಗೊಳಿಸಲಿಕ್ಕೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಒಂದು ದೈವಿಕ ಸಂದೇಶ ಸಿಗ್ತಾ ಇದೆ. ಹಾಗೆ ಇಲ್ಲಿ ಧರ್ಮ ಬೇರೆದ್ದೇ ಆಗಿರ್ಬೋದು, ನಿಮ್ಮ ಅವರ ಇಲ್ಲ ಇನ್ಯಾವುದೇ ರೀತಿ, ಆದರೆ ಇಲ್ಲಿ ಅದರ ಮೂಲ ನೆಲೆ ಒಂದೇ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರುವ ಸಂಬಂಧದಲ್ಲಿ ನಿಮ್ಮ ವಿಶ್ವಾಸದ ಎನರ್ಜಿ ಅವರ ಮೇಲೆ ಪ್ರಭಾವ ಬೀರಿದೆ. ಕೆಲವು ಬಾರಿ ಅನಿವಾರ್ಯದ ಸಂಬಂಧಗಳಲ್ಲಿ ಅವರು ಹೋಗಿದ್ರೂ ಕೂಡ ನಿಮ್ಮ ಜಾಗ ಬೇರೆಯವರಿಗೆ ನೀಡಲು ಅವರಿಗೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಈ ಸಮಯ ಅವರ ಬಗ್ಗೆ ಬಹಳ ಒಂದು ನಂಬಿಕೆಯದ್ದಾಗಿರಬೇಕು. ಅಂದರೆ ಪಾಸಿಟಿವ್ ಆಗಿರಬೇಕು. ನೀವು ಜಡ್ಜ್ ಮಾಡಬೇಡಿ, ಇಲ್ಲ ಅವರನ್ನು ಅಲ್ಲಗಳಿಬೇಡಿ, ಬೈಕೊಳ್ಬೇಡಿ, ಇಲ್ಲ ಹೀಗಾಯಿತು ಅಂತೇಳಿ ಕೊರಗಬೇಡಿ. ಪ್ರತಿಯೊಂದಕ್ಕೂ ಬದಲಾವಣೆ ಅನ್ನೋದು ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಅದು ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯ ಆಧಾರದ ಮೇಲೆ ನಿಂತಿರುತ್ತೆ ಅಂತಾರಲ್ಲ. ಒಟ್ಟಾರೆಯಾಗಿ ಭಗವಂತ ಈ ಸಮಯದಲ್ಲಿ ನೀವು ನಂಬಿದ ಗುರು ಆಗಿರ್ಬೋದು, ದೇವಿ ಶಕ್ತಿ ಆಗಿರ್ಬೋದು, ನಿಮ್ಮ ಚಿಂತೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯ ಮೂಲಕ ಬದಲಾಯಿಸ್ತಾ ಇದ್ದಾರೆ. ಇದರಿಂದ ನಿಮಗೆ ತುಂಬ ಸಂತೋಷ ಆಗುತ್ತೆ. ಇನ್ನು ಮುಂದೆ ಕೂಡ ನೀವು ಯಾರನ್ನು ಕೂಡ ಜಡ್ಜ್ ಮಾಡಬಾರ್ದು. ಆ ರೀತಿ ನಿಮ್ಮ ಜೀವನ ಪರಿವರ್ತನೆಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ನಿಮ್ಮ ದೃಢ ವಿಶ್ವಾಸದ ಪ್ರಾರ್ಥನೆ, ಪಾಸಿಟಿವ್ ಎನರ್ಜಿ. ಅಂದರೆ ನೀವು ಏನೆಲ್ಲ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿದ್ರೋ, ಪೂಜೆ ಮಾಡಿದ್ರೋ, ವ್ರತ ಮಾಡಿದ್ರೋ, ಇಲ್ಲ ಅವ್ರು ನಿಮಗೆ ಸಿಗಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡಿದ್ರೋ, ಬದಲಾವಣೆ ಆಗಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡಿದ್ರೋ, ಅದೆಲ್ಲವೂ ಇಲ್ಲಿ ನೆರವೇರ್ತಾ ಇದೆ. ಆ ಸಮಯ ಬಂದಿದೆ. ನಿಮ್ಮ ವಿಶ್ವಾಸಕ್ಕೆ ಬೆಲೆ ಸಿಗುವ ಸಮಯ ಬಂದಿದೆ. ಅವರಿಗೂ ಕೂಡ ಈ ಸಮಯದಲ್ಲಿ ನಿಮ್ಮ ಬೆಲೆ ತಿಳಿತಾ ಇದೆ. ಯಾರಿಗೋಸ್ಕರನೋ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ, ಇಲ್ಲ ನಿಮಗೆ ನೋವು ಕೊಟ್ಟೆ ಅನ್ನೋ ರೀತಿಯಲ್ಲಿ ಅವರಿಗೂ ಕೂಡ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಅವರೇ ಒಳಗಿನಿಂದ ಒಳಗಾಗಿದ್ದಾರೆ. ಆದರೆ ಅದನ್ನು ಹೇಳ್ಕೊಳ್ತಾ ಇಲ್ಲ. ಆದರೆ ನಿಮ್ಮ ಬೆಲೆ, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಅವರಿಗೆ ಈಗ ವಾಸ್ತವವಾಗಿ ಅರ್ಥ ಆಗಿದೆ. ಬಹಳ ಬೇಗನೆ ಅವರು ಮರಳಿ ಬರ್ತಾರೆ. ನಿಮ್ಮ ಗಂಡನ ಬಗ್ಗೆ ನೀವು ಬಹಳ ಬದಲಾವಣೆಯನ್ನು ಕಾಣ್ತೀರಾ. ಅದು ನಿಮಗೆಲ್ಲೋ ಒಂದು ರೀತಿಲಿ ಖುಷಿ ಕೊಡುತ್ತೆ. ಹಿಂದಿನ ನೋವಾಗಿರ್ಬೋದು, ಹಿಂದೆ ಅವರು ನಿಮಗೆ ಮನಸ್ಸಿಗೆ ಏನು ನೋವು ಮಾಡಿದ್ರಲ್ಲ, ಅದೆಲ್ಲವೂ ಈ ಸಮಯದಲ್ಲಿ ನಿಮಗೆಲ್ಲೋ ಒಂದು ರೀತಿಲಿ
ಖುಷಿ ಕೊಡ್ತಾ ಇದೆ. ನಾನು ತಾಳ್ಮೆಯಿಂದ ಇಷ್ಟು ದಿನ ಕಾದಿದ್ದಕ್ಕೂ ಒಂದು ನನಗೆ ಅರ್ಥ ಸಿಕ್ತು ನನ್ನ ಜೀವನಕ್ಕೆ. ಕೊನೆಗಾದರೂ ನನ್ನ ಪ್ರಾರ್ಥನೆ, ನನ್ನ ಇಚ್ಛೆ ಕೈಗೂಡ್ತು ಅನ್ನೋ ರೀತಿಲಿ ನೀವು ಕೃತಜ್ಞತರಾಗ್ತೀರಾ. ಅಷ್ಟೊಂದು ಭಾವನಾತ್ಮಕವಾಗಿ ವೈಯಕ್ತಿಕ ಸಂಬಂಧದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಪ್ರೇಮಿಗಳ ವಿಚಾರದಲ್ಲೇ ಆಗಿರ್ಬೋದು, ಇದು ಕೂಡ ನಡೆಯುತ್ತೆ. ಹಾಗೆ ಅಮ್ಮ ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ, ಇಲ್ಲ ಮಕ್ಕಳು ಅಮ್ಮ ಅಪ್ಪನಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮೂಡಿದ್ವು. ಅದು ಯಾವುದೋ ಒಂದು ವಿಚಾರದಲ್ಲಿ ಅನ್ಕೊಳ್ಳಿ. ಆದರೆ ಇಲ್ಲಿ ಆ ಸಮಯ ಬದಲಾಗತ್ತೆ. ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳ ವಿಚಾರ ಬದಲಾಗತ್ತೆ. ಅವರ ತಪ್ಪಿನ ಅರಿವು ಅವರಿಗಾಗತ್ತೆ. ಖಂಡಿತ ಅವರು ನಿಮ್ಮನ್ನು ಪ್ರೀತಿಸ್ತಾರೆ, ಮೊದಲಿನಂತೆ ಗೌರವಿಸ್ತಾರೆ, ನಿಮ್ಮ ಬಳಿ ಮರಳಿ ಬರ್ತಾರೆ, ನಿಮ್ಮ ಚಿಂತೆ ದೂರ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕ್ಲೈಮ್ ಆಗ್ತಾ ಇದೆ. ಇಂದಿನ ಒಂದು ಕಾರ್ಮಿಕ್ ಬಂಧನದಿಂದ ನೀವು ಮುಕ್ತವಾಗ್ತಾ ಇದ್ದೀರಾ. ಹೊಸ ಬದಲಾವಣೆಗಳೊಂದಿಗೆ ಹೊಸ ಒಂದು ಜೀವನವನ್ನು ಆರಂಭ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವೊಂದು ಏರಿಳಿತಗಳು ಉಂಟಾಗ್ತಾ ಇದ್ದಾವೆ. ಯಾಕಂದರೆ ಸ್ವತಃ ಕೆಲವೊಂದು ವಿಚಾರಗಳಲ್ಲಿ ನೀವೇ ತಪ್ಪಾದ ನಿರ್ಧಾರವನ್ನು ಮಾಡಿ ತಗೊಂಡಿರ್ತೀರಾ. ಹಾಗಾಗಿ ಅಲ್ಲಿ ಕೆಲವೊಂದು ಸಾರಿ ನೀವು ಸರಿಪಡಿಸ್ಕೊಳ್ಳೋಕ್ಕೆ ಕೆಲವು ಪಾಠಗಳನ್ನು ಕಲೀಲೇಬೇಕಾಗಿರುತ್ತೆ. ಅದು ವಾಸ್ತವ ಸತ್ಯ. ಅದನ್ನು ಅರ್ಥ ಮಾಡಿಕೊಂಡು ನೀವು ಸ್ವಲ್ಪ ಸಂಯಮದಿಂದ ವರ್ತಿಸಿದರೆ ಖಂಡಿತ ಮತ್ತೆ ನೀವು ಮುಂದೆ ಹೋಗ್ತೀರಾ. ಮತ್ತೆ ಒಂದು ಒಳ್ಳೆಯ ತಿರುವು ನಿಮ್ಮನ್ನು ಎದುರಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ, ಯಾರ ಬಗ್ಗೆ ನೀವು ಬಹಳ ಯೋಚಿಸ್ತಾ ಇದ್ದೀರಾ, ಚಿಂತಿಸ್ತಾ ಇದ್ದೀರಾ, ಅವ್ರ ಜೀವನ ಸರಿ ಆಗಬೇಕು, ಅವ್ರ ಜೀವನದಲ್ಲಿ ಇದನ್ನು ನಡೆದ್ರೆ ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಿ ಅಂತೇಳಿ ಹಂಬಲಿಸ್ತಾ ಇದ್ದಾರಲ್ಲ, ಅದು ಖಂಡಿತ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು 15 ದಿನದ ಒಳಗೆ ಬಹುದೊಡ್ಡ ತಿರುವು ಸಿಗುತ್ತೆ. ದೇವಿಯ ದೇವಸ್ಥಾನಕ್ಕೆ ಬಹಳ ಬೇಗನೆ ಹೋಗ್ತೀರಾ, ಶೀಘ್ರವಾಗಿ ಹೋಗ್ತೀರಾ. ಹಾಗೆ ಶೀಘ್ರವಾಗಿ ಫಲ ಕೂಡ ಸಿಗುತ್ತೆ. ನೀವು ಆ ದೇವಿಯಲ್ಲಿ ಏನು ಪ್ರಾರ್ಥನೆ ಇಟ್ಟಿದ್ದೀರಲ್ಲ, ಯಾಕಂದ್ರೆ ಈಗ ಗುರುವಿನ ಮಾರ್ಗದರ್ಶನದಲ್ಲಿದ್ದೀರಾ, ಅವರ ಶಿಕ್ಷಣ ನಿಮ್ಗೆ ಸಿಗ್ತಾ ಇದೆ. ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಕಾರ್ಮಿಕ ಬಂಧನಗಳನ್ನ ಕಳ್ಕೊಳ್ಳೋಕೆ ನೀವು ಬಹಳ ಪ್ರಯತ್ನ ಪಟ್ಟಿದ್ದೀರಾ ಪ್ರಾಮಾಣಿಕವಾಗಿ. ಅದಕ್ಕೋಸ್ಕರನೇ ಇಲ್ಲಿ ನೀವು ನಂಬಿದ ದೇವಿಯಿಂದ ಒಂದು ಸ್ಪಷ್ಟವಾದ ಆಶೀರ್ವಾದ ಸಿಗ್ತಾ ಇದೆ. ಇದರಿಂದ ನೀವು ತುಂಬಾ ಖುಷಿಯಾಗಿದ್ದೀರಾ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಆ ಕೃತಜ್ಞತಾ ಭಾವದಿಂದ ನೀವು ಆ ದೇವಿಯ ದರ್ಶನವನ್ನು ಆದಷ್ಟು ಬೇಗ ಮಾಡ್ತೀರಾ. ಅತಿಯಾದ ಆಫರ್ಗಳು ಕೂಡ ನಿಮ್ಮ ಜೀವನದಲ್ಲಿ ಈಗ ಬರ್ತವೆ. ಆದರೆ ವಿವೇಕವಾಗಿ ಆ ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಗೊಳ್ಳಿ. ಯಾಕಂದರೆ ಈಗ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ತಿಳಿದಿದೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಅಂದರೆ ಅಂಥ ಶಕ್ತಿಯನ್ನು ನೀವು ಹೊಂದಿದ್ದೀರಾ. ಖಂಡಿತ ಸ್ಪಷ್ಟವಾದ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀರಾ. ಯಾವುದೇ ವಿಚಾರಗಳು ನೋವು ಕೊಟ್ಟಿದ್ದಾವೆ, ಇಲ್ಲ ಅಂದರೆ ನಿಮ್ಮನ್ನು ಮೋಸಗೊಳಿಸಿದ್ದಾವೆ ಅಂದರೆ ಅವು ಒಂದು ಕಾರ್ಮಿಕ ಪಾಠಗಳಾಗಿದ್ವು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಶಿಕ್ಷೆಯಲ್ಲ, ನಿಮ್ಮ ಒಂದು ಆತ್ಮದ ಬೆಳವಣಿಗೆಗಾಗಿ ಆಗಿರ್ಬೋದು, ಇಲ್ಲ ನೀವು ಒಂದು ಒಳ್ಳೆಯ ಅವಕಾಶವನ್ನು ಪಡೆದುಕೊಂಡು ಮುಂದೆ ಹೋಗಬೇಕು, ಇಲ್ಲೇ ನಿಲ್ಲಬಾರ್ದು ಅನ್ನೋದಕ್ಕೋಸ್ಕರ ಅದು ನಿಮ್ಮ ಜೀವನದಲ್ಲಿ ನಡೆದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರ ಪ್ರಕಾರ ಈಗ ನಿಮ್ಮ ಜೀವನದಲ್ಲಿ ಪದೇ ಪದೇ ಕೆಲವು ಜನರು ಏನು ನೋವು ಕೊಡ್ತಾ ಇದ್ರು, ಗೊಂದಲ ಕೊಡ್ತಾ ಇದ್ರು, ಅವರು ಅನಿವಾರ್ಯವಾಗಿ ದೂರ ಆಗ್ತಾರೆ. ನಿಮ್ಮ ಕಾರ್ಮಿಕ ಸಂಬಂಧಗಳು ಕೆಲವೊಂದು ಸಾರಿ ತಾನಾಗಿ ಹಿಂದೆ ಸರಿತವೆ. ಅಂತಹ ಒಂದು ದೃಢವಾದ ಪ್ರಾರ್ಥನೆ ನಿಮ್ಮದಾಗಿತ್ತು. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಕೆಲವು ನಿಮ್ಮ ಶತ್ರುಗಳು ಅಂತ ಏನು ಅನ್ಕೊಂಡಿದ್ರಲ್ಲ, ಆ ವಿಚಾರಗಳಲ್ಲಿ ನಿಮಗೆ ಒಂದು ಅರಿವು ಕೂಡ ಮೂಡುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಆ ಶತ್ರುಗಳು ನನಗೆ ಒಂದು ಪಾಠವನ್ನು ಕಲಿಸಿದ್ರು, ಇಲ್ಲ ಒಂದು ಪರಿವರ್ತನೆಯನ್ನು ನೀಡಿದರು, ನಾನು ಮುಂದೆ ಹೋಗಲಿಕ್ಕೆ ಅವರು ಒಂದು ಕಾರಣವಾದರು ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಈಗ ಒಂದು ಯೋಚನೆಯನ್ನು ಮಾಡ್ತಿದ್ದೀರಾ. ಹಾಗಾಗಿ ಇದು ಕೂಡ ಒಂದು ಕೃತಜ್ಞತಾ ಭಾವ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಅಂದರೆ ಶತ್ರುವಲ್ಲೂ ಕೂಡ ಒಂದು ಒಳ್ಳೆಯದನ್ನು ಗುರುತಿಸ್ತಾ ಇದ್ದೀರಾ. ಅಲ್ಲಿಗೆ ನೀವು ಪರಿಶುದ್ಧವಾದ ಒಂದು ಎನರ್ಜಿಯಲ್ಲಿ ಇದ್ದೀರಾ. ಹಾಗಾಗಿ ಬೇರೆ ಯಾವುದೇ ಒಂದು ಕೆಟ್ಟ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಸ್ವಮೌಲ್ಯವನ್ನು ಅರಿಯೋದು ಕೂಡ ಬಹಳ ಒಂದು ಮಹತ್ವದ ವಿಚಾರ ಆಗಿದೆ. ಆ ಮೌಲ್ಯ ನಿಮಗೀಗ ತಿಳಿದಿದೆ. ತ್ಯಾಗ ಮಾಡಬೇಕು, ಆದರೆ ಅತಿಯಾದ ತ್ಯಾಗ ಬೇಡ. ತಪ್ಪು ಜನರ ಮೇಲೆ ಅಂದವಾದ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಾ, ಅಂದರೆ ನಂಬಿಕೆ. ಕಣ್ಣಿಗೆ ಕಾಣ್ತಾ ಇದ್ರೂ ಕೂಡ ಕೆಲವೊಂದು ಸಾರಿ ಅವರನ್ನು ನಂಬ್ತಾ ಇದ್ದೀರಾ, ಇಲ್ಲ ಅವರ ಮೇಲೆ ಬಹಳವಾದ ವಿಶ್ವಾಸ ಇಟ್ಟು ಅವರಿಗೆ ಏನೋ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಅಂತಹ ಭಾವನೆಗಳನ್ನು ನೀವು ಮರೆಮಾಚೋದ್ರಿಂದ ಅದು ಮುಂದೆ ನಿಮಗೆ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಇನ್ನೂ ಹೆಚ್ಚಿನ ನೋವಿಗೆ ನೀವು ಒಳಪಡ್ತೀರಾ. ಹಾಗಾಗಿ ಏನಿದೆಯೋ ಅದನ್ನು ಗುರುತಿಸಿ ಸ್ಪಷ್ಟವಾಗಿ ಹೇಳಿಬಿಟ್ಟು ಅವರಿಗೊಂದು ಸತ್ಯದ ಪರಿಚಯ ಮಾಡಿಸಿದರೆ ಒಳ್ಳೆಯದು. ಸ್ವಲ್ಪ ಅವ್ರಿಗೆ ನೋವಾಗ್ಬೋದು, ಇಲ್ಲ ನಿಮಗೆ ನೋವಾಗ್ಬೋದು, ಇಲ್ಲ ಆ ಸಂದರ್ಭ ಸ್ವಲ್ಪ ಏರಿಳಿತವನ್ನು ಕಾಣ್ಬೋದು, ಆದರೆ ಅವರೊಂದು ಬದಲಾವಣೆಯನ್ನು ಕಾಣ್ತಾರೆ. ಅದರಿಂದ ನಿಮಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಬ್ಬರನ್ನು ಪರಿವರ್ತನೆ ಮಾಡಿದೆ ಎನ್ನುವ ಸಂತೋಷ ಕಾಣುತ್ತೆ. ಸುಳ್ಳನ್ನು ಪದೇ ಪದೇ ಒಪ್ಕೊಳ್ಳೋದ್ರಿಂದ ನೀವು ಎಲ್ಲೋ ಒಂದು ರೀತಿಯಲ್ಲಿ ಕಾರ್ಮಿಕ ಬಂಧನಕ್ಕೆ ಸಿಕ್ಕಾಕೊಳ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅದು ನಿಮ್ಮ ಮಕ್ಕಳ ವಿಚಾರ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಸಂಬಂಧದ ವಿಚಾರದಲ್ಲೇ ಆಗಿರ್ಬೋದು, ಇಂದಿನ ಜೀವನದಲ್ಲಾಗಿರ್ಬೋದು, ಇಲ್ಲ ಜನ್ಮದಲ್ಲೇ ಆಗಿರ್ಬೋದು. ನೀವು ಈ ಜೀವನದ ಆರಂಭದಲ್ಲಿ ಅಪೂರ್ಣ ಸಂಬಂಧದ ಒಂದು ಕರ್ಮ ಬಾಕಿ ಉಳಿದಿದೆ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಅಂತರ ಆಗಿರ್ಬೋದು, ಇಲ್ಲ ಒಂದು ವೈಯಕ್ತಿಕ ಸಂಬಂಧದಲ್ಲೇ ಅಂತರ ಆಗಿರ್ಬೋದು. ನೀವು ತುಂಬ ಪ್ರೀತಿಸುವವರು ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದಾರೆ, ಮಧ್ಯ ವ್ಯಕ್ತಿಯ ಪ್ರವೇಶದಿಂದಾಗಿರುವುದು ಅದು ಒಟ್ಟು ಕಾರಣ ಅಷ್ಟೇ. ಆದರೆ ನೀವು ಸ್ವಲ್ಪ ಹಿಂದಿನ ಜನ್ಮದ ಬ್ಯಾಲೆನ್ಸ್ ಇರೋದಕ್ಕೆ, ಕರ್ಮದ ಒಂದು ಅಪೂರ್ಣ ಉಳಿದಿರೋದಕ್ಕೆ ಇಲ್ಲಿ ನೀವು ಸ್ವಲ್ಪ ದೂರ ಆಗಿದ್ದೀರಾ. ಆದರೆ ಇದು ಖಂಡಿತ ಒಂದು ಹೊಸ ಆರಂಭದೊಂದಿಗೆ ಹೊಸ ಅನುಭವಕ್ಕೆ ಸಾಕ್ಷಿ ಆಗತ್ತೆ. ಸ್ವಲ್ಪ ಕ್ಷಮೆ ಇರಲಿ, ಹಾಗೆ ನಿಮ್ಮ ಕರ್ಮವನ್ನು ಕರಗಿಸುತ್ತೆ ಆ ಕ್ಷಮೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ.
ಹಾಗೆ ಮಾಡಿದರು, ಹೀಗೆ ಮಾಡಿದರು, ಅಂಥವ್ರು ಇಂಥವ್ರು ಅಂತೇಳಿ ಬೈಯೋದಕ್ಕಿಂತ ನಂಬಿಕೆ ಇಡಿ. ಎಲ್ಲೋ ಒಂದು ರೀತಿಲಿ ಯಾವುದೋ ಒಂದು ಕರ್ಮ ಈ ರೀತಿ ಮಾಡಿತ್ತಾ ಅನ್ನೋದ್ರ ಮೇಲೆ ನಂಬಿಕೆ ಇಡಿ. ಅದನ್ನು ಪರಿವರ್ತನೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಅದು ಒಂದು ಕ್ಷಮೆಯನ್ನು ಕೊಟ್ಟು ಇಲ್ಲ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನೀವು ಸಾಕಿದಾಗ ಖಂಡಿತ ಅದಕ್ಕೆ ಒಂದು ಪರಿವರ್ತನೆ ಸಿಗುತ್ತೆ. ಅದು ಬಿಟ್ಟು ಬೈಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಇನ್ನೂ ಕರ್ಮದ ಪ್ರಮಾಣ ಹೆಚ್ಚಾಗತ್ತೆ, ಅಂತರನೂ ಹೆಚ್ಚಾಗತ್ತೆ. ಅವ್ರು ಯಾವಾಗಲೂ ಸಿಗದೇನೂ ಇರ್ಬೋದು ಅನ್ನೋ ರೀತಿಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಇಲ್ಲಿ ನೀವು ಇಬ್ಬರು ಸೇರೋ ಸಂದರ್ಭ ಬಹಳ ಇದೆ. ಆದರೆ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ಗಳು ಎಲ್ಲೋ ಒಂದು ರೀತಿಲಿ ಅದರಲ್ಲಿ ಅಂತರವನ್ನು ಹೆಚ್ಚಿಸ್ತಾ ಇದೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಪಾಸಿಟಿವ್ ಆಗಿ ಒಂದು ವಿಚಾರ ಮಾಡಿ, ನಂಬಿಕೆ ಇಡಿ. ನಿಮ್ಮ ಒಂದು ಶುದ್ಧವಾದ ಮನಸ್ಥಿತಿಗೆ ಶುದ್ಧವಾದದ್ದೇ ಬಂದು ತಲುಪುತ್ತೆ. ಅಲ್ಲಿ ಸ್ವಲ್ಪ ಪರಿವರ್ತನೆ ತಗೊಳ್ಳೋಕ್ಕೆ ಸಮಯ ತಗೊಳುತ್ತೆ. ಅಂದರೆ ಅದರಲ್ಲಿ ಅಂತರ ಉಂಟು ಮಾಡ್ತಾ ಇರೋದು ನೀವೇ. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬಹಳ ಫೀಲ್ ಮಾಡ್ತಾ ಇದ್ದೀರಾ. ಆ ಫೀಲೇ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅವ್ರಿಗೆ ಹೋಗಿ ತಲುಪ್ತಾ ಇದೆ. ಹಾಗಾಗಿ ಅವರು ಬದಲಾವಣೆ ಆಗಬೇಕು, ಮರಳಬೇಕು ಅನ್ನೋದನ್ನು ಎಷ್ಟು ನೀವು ಬಯಸ್ತಾ ಇದ್ರೋ ಅದೇ ರೀತಿ ನೀವು ಬದಲಾಗಬೇಕು. ನಿಮ್ಮ ಒಂದು ವಿಚಾರಗಳು ಅವರ ವಿಚಾರದಲ್ಲಿರೋದು ಬದಲಾಗಬೇಕು. ಆಗ ನೋಡಿ ಚಮತ್ಕಾರವೇ ನಡೆಯುತ್ತೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಹಣದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ. ಇಲ್ಲ ಕೊಡಬೇಕಾಗಿರೋ ಹಣ ಕೊಡೋಕ್ಕಾಗ್ತಾ ಇಲ್ಲ, ಬರಬೇಕಾಗಿರುವ ಹಣ ಬರ್ತಾ ಇಲ್ಲ ಅಂದರೆ ಇಲ್ಲಿ ಕಾರ್ಮಿಕ್ ಪರೀಕ್ಷೆ ನಡೀತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಇದು ನಿಮಗೆ ಒಂದು ಪರೀಕ್ಷೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಾಗಿರ್ಬೋದು. ಇಲ್ಲ ಅಂದರೆ ಯಾವುದೋ ಒಂದು ಕರ್ಮದ ಅಡ್ಡಿ ಆತಂಕಗಳು ಈ ರೀತಿ ಸೂಚನೆ ಕೊಡ್ತಾ ಇದ್ದಾವೆ. ಇಲ್ಲಿ ಏನೋ ಒಂದು ನಿನಗೆ ಸಿಗುತ್ತೆ, ಒಳ್ಳೇದಿದೆ ಇಲ್ಲ ಕೆಟ್ಟದಿದೆ ಅನ್ನೋದು ಒಂದು ಅರ್ಥ ಆಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಶಾರ್ಟ್ಕಟ್ ತೆಗೆದುಕೊಳ್ಳದೆ ಸತ್ಯ ಮಾರ್ಗ ಹಿಡಿದಾಗ ಕರ್ಮ ಕ್ಲಿಯರ್ ಆಗಿ ಒಂದು ಸ್ಥಿರತೆ ಬರುತ್ತೆ ನಿಮ್ಮ ಜೀವನಕ್ಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಟನ್ನು ತಗೊಳ್ಬೇಡಿ. ಯಾವುದೇ ವಿಚಾರದಲ್ಲೇ ಆಗಿರ್ಬೋದು ತಗೊಳ್ಬೇಡಿ. ಯಾಕಂದರೆ ಇಲ್ಲಿ ಕೆಲವರು ಬಹಳ ಪ್ರಯತ್ನ ಪಟ್ಟೆ ಯಾವುದೇ ಕಾರಣಕ್ಕೂ ನನಗೆ ಉನ್ನತಿನೇ ಸಿಗಲಿಲ್ಲ, ಇಲ್ಲ ಯಾವುದೇ ರೀತಿ ಸಹಾಯ ಸಿಗಲಿಲ್ಲ, ಬೆಂಬಲ ಸಿಗಲಿಲ್ಲ, ಎಷ್ಟು ಮಾಡಿದ್ರು ಇಷ್ಟೇ, ಹಾಗಾಗಿ ನಾನು ಶಾರ್ಟ್ಕಟ್ ತಗೊಳ್ಳ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಆದರೆ ಬೇಡ, ಇಷ್ಟೇ ದಿನವೇ ಶ್ರಮ ಪಟ್ಟಿದ್ದೀರಾ, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ಕರ್ಮ ಕಳೆದಿದೆ. ಈ ಕೊನೆ ಹಂತದಲ್ಲಿ ಯಾಕೆ ದುಡುಕಿನ ನಿರ್ಧಾರ ತಗೊಳ್ತಾ ಇದ್ದೀರಾ? ಸರಿಯಾದ ದಾರಿಯಲ್ಲೇ ಇದ್ದೀರಾ, ಸರಿಯಾದದ್ದೇ ಸಿಗತ್ತೆ ಖಂಡಿತ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಕರ್ಮ ಕ್ಲಿಯರ್ ಮಾಡುವ ಒಂದು ದೈವಿಕ ಉಪಾಯ ಕೂಡ ಈಗಾಗಲೇ ನಿಮ್ಗೆ ಸಿಕ್ಕಿದೆ. ನಿಮಗೆ ಗೊತ್ತಿಲ್ಲದೆ ನೀವು ಗುರುವಿನಲ್ಲಿ ಶರಣಾದಾಗ, ದೇವರಲ್ಲಿ ಶರಣಾದಾಗ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಆ ನೋವು, ಆ ನಿರಾಸೆ, ಆ ಒಂದು ಏನೋ ನಿಮ್ಮ ಜೀವನದಲ್ಲಿ ಆಗಿಲ್ಲ ಅನ್ನುವ ಅಪೂರ್ಣತ ಭಾವದಿಂದ ನೀವು ಏನು ಒಂದು ದೈವ ಮೊರೆ ಹೋಗಿದ್ದೀರಲ್ಲ, ಗುರುವಿನ ಶರಣದಲ್ಲಿ ಬಂದಿದ್ದೀರಲ್ಲ, ಇದೇ ನಿಮಗೆ ಆ ಉಪಾಯ ಆಗಿದೆ. ಅಂದರೆ ಪ್ರತಿದಿನ ನೀವು ಒಂದಲ್ಲ ಒಂದು ರೀತಿಯ ಹಳೆಯ ಕರ್ಮಗಳನ್ನು ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀರಾ. ಅದೇ ಪ್ರಕಾರ ವಾರಕ್ಕೊಂದು ದಿನ ಆದರೂ ದಾನ, ಒಂದು ಸಹಾಯ, ಒಂದು ಆಹಾರ, ನೀರು, ಸೇವೆ ಈ ರೀತಿದ್ದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಯಾರಿಗೋ ನಿಮ್ಮ ಕಣ್ಣೆದುರಿಗೆ ಕಂಡ ನಿಸ್ಸಹಾಯಕರಿಗಾಗಿರ್ಬೋದು ನೀವು ಸಹಾಯ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಕರ್ಮ ಕ್ಲಿಯರ್ ಮಾಡುವ ಒಂದು ದೈವಿಕ ಶಕ್ತಿಯ ಉಪಾಯ ಆಗಿದೆ. ಅಂದರೆ ಆ ದೈವಿಕ ಶಕ್ತಿ ನಿಮಗೆ ಈ ರೀತಿ ಮಾಡಿಸ್ತಾ ಇದೆ. ಅದು ಗುರುವು ಈ ರೀತಿಯಾಗಿ ಅವರ ಒಂದು ಉಪದೇಶಗಳ ಮೂಲಕ ನಿಮ್ಮನ್ನು ತಿದ್ದುತ್ತಾ ಇದ್ದಾರೆ, ನಿಮ್ಮ ದೋಷಗಳನ್ನು ಕನ್ವರ್ಟ್ ಮಾಡಿ ಒಂದು ಪರಿವರ್ತನೆ ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಧ್ಯಾನ, ನಿಮ್ಮ ಪೂಜೆ, ನಿಮ್ಮ ವ್ರತ ಇದೆಯಲ್ಲ, ಅದು ಅವರನ್ನು ನಿಮ್ಮ ಹತ್ತಿರಕ್ಕೆ, ಅಂದರೆ ನೀವು ಭಗವಂತನ ಹತ್ತಿರಕ್ಕೆ ಹೋಗುವ ಒಂದು ಮಾರ್ಗವಾಗಿದೆ. ಆ ಮಾರ್ಗವನ್ನೇ ನೀವು ಅನುಸರಿಸಿದ್ದೀರಾ ಅಂದರೆ ನೀವು ಒಂದು ಒಳ್ಳೆಯ ದಡವನ್ನು ಸೇರ್ತೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತೀರಾ. ಅದು ಕೂಡ ಮುಂದಿನ ದಿನಗಳಲ್ಲಿ ಈ ಕಾರ್ಮಿಕ್ ಲೂಪ್ ಮುಕ್ತಾಯವಾಗ್ತಾ ಇದೆ. ಹೊಸದೊಂದು ಸ್ಪಷ್ಟತೆ, ಶಾಂತಿಯ ಅನುಭವ ಮತ್ತು ಸರಿಯಾದ ಜನರ ಪ್ರವೇಶ ನಿಮ್ಮ ಜೀವನದಲ್ಲಿ ನಿಮಗೆ ಮರಳಿ ಸಿಗತ್ತೆ. ನಿಮ್ಮ ಆತ್ಮ ಹಗುರಾಗತ್ತೆ, ಮನಸ್ಸು ಒಂದು ಶಾಂತಿಯ ಫೀಲ್ ಮಾಡುತ್ತೆ, ಖಂಡಿತ ನಡೆಯುತ್ತೆ. ಬಾಬಾರವರಿಂದ ಒಂದು ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ನೀವೀಗ ಕರ್ಮದ ಬಲೆಗೆ ಸಿಕ್ಕಿಲ್ಲ, ಕರ್ಮದ ಅಧಿಪತಿ ಆಗುವ ಹಂತದಲ್ಲಿದ್ದೀರಾ. ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಯೋಚನೆಗಳು ನಿಮ್ಮನ್ನು ಅದರ ಅಧಿಪತಿ ಮಾಡ್ತಾ ಇದ್ದಾವೆ. ಅಂದರೆ ಆ ಕರ್ಮವೇ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಿಂದ ಹಿಂದೆ ಸರಿಬೇಕು. ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಯನ್ನು, ಶುದ್ಧ ನಡತೆಯನ್ನು, ಶುದ್ಧವಾದ ಗುಣಗಳನ್ನು, ಹಾಗೆ ದಯೆ, ದಾನ, ಧರ್ಮ ಈ ರೀತಿ ಒಂದು ಸ್ವಭಾವವನ್ನು ನೀವು ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ, ಆ ಮನುಷ್ಯತ್ವ, ಆ ಮಾನವೀಯತೆ ಗುಣಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕರ್ಮದ ಅಧಿಪತಿ ಮಾಡ್ತಾ ಇದ್ದಾವೆ. ಅಂದರೆ ಆ ಕರ್ಮವೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಹಗುರಗೊಳಿಸುತ್ತೆ, ಎಲ್ಲೋ ಒಂದು ರೀತಿಯಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇವತ್ತಿನ ವರ್ತಮಾನದ ಒಂದು ಇಚ್ಛಾಶಕ್ತಿ, ಹಾಗೆ ನೀವು ಮಾಡ್ತಾ ಇರುವ ಪ್ರಾಮಾಣಿಕ ಪ್ರಯತ್ನಗಳು ಕರ್ಮವೇ ಅಂತಿಮ ಅನ್ನುವ ಒಂದು ಗುರಿಯನ್ನು ಹೊಂದಿದ್ದಾವೆ. ಹಾಗೆ ನಿಮ್ಮಿಬ್ಬರ ಮಧ್ಯೆ ಇರುವ ಕಾರ್ಮಿಕ ಬಂಧನ ಕೂಡ ಇಲ್ಲಿ ದೂರ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧ ಸಾಮಾನ್ಯವಲ್ಲ, ಇದು ಹಳೆಯ ಜನ್ಮ ಅಥವಾ ಹಳೆಯ ಜೀವನದ ಅಪೂರ್ಣ ಕರ್ಮದಿಂದ ಬಂದ ಬಂಧನವಾಗಿದೆ. ಖಂಡಿತ ಇದರಲ್ಲಿ ಸ್ವಲ್ಪ ಅಂತರ ಆಗಿರ್ಬೋದು, ಇಲ್ಲ ಗೊಂದಲಗಳಾಗಿರ್ಬೋದು, ಮೂರನೇ ವ್ಯಕ್ತಿ ಪ್ರವೇಶದಿಂದ ಏನೆಲ್ಲ ಒಂದು ವ್ಯತ್ಯಾಸಗಳಾಗಿದವೋ ಅವುಗಳು ಪೂರ್ಣಗೊಳ್ಳುತ್ತವೆ. ಒಟ್ಟಾರೆಯಾಗಿ ಈ ಕ್ಷಣ ಅವರು ಪದೇ ಪದೇ ನಿಮಗೆ ನೆನಪು ಬರ್ತಾ ಇದ್ದಾರೆ. ದೂರ ಇದ್ದರೂ ಭಾವನಾತ್ಮಕ ಸಂಪರ್ಕ ಕಟ್ ಆಗಿಲ್ಲ ನಿಮ್ಮಿಬ್ಬರಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೋವು ಇದೆ, ಆಕರ್ಷಣೆ ಒಂದೇ ಸಮಯದಲ್ಲಿ ಆಗ್ತಾನೂ ಇದೆ.
ನೀವು ಹೆಚ್ಚಾಗಿ ತ್ಯಾಗ ಮಾಡಿದ್ರಿ, ಅವರು ಕಡಿಮೆ ಮೌಲ್ಯವನ್ನು ನಿಮಗೆ ನೀಡಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಮಾತಾಡದೆ ಉಳಿದ ಭಾವನೆಗಳು ಈಗ ತೂಕವಾಗಿ ಹೊರಗೆ ಹೊಮ್ತಾ ಇದ್ದಾವೆ. ಮೌನವಾಗಿಯೇ ಆ ಒಂದು ಭಾವನೆಗಳು ಹೊರ ಹೊಮ್ತಾ ಇದ್ದಾವೆ ನಿಮ್ಮಿಬ್ಬರಲ್ಲೂ ಕೂಡ. ಖಂಡಿತ ಒಬ್ಬರ ಬಗ್ಗೆ ಒಬ್ಬರು ನೀವು ಸೇರಬೇಕು ಅಂತೇಳಿ ಎಷ್ಟು ಹಂಬಲಿಸ್ತಾ ಇದ್ರು, ಇಲ್ಲ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲ್ ಇಲ್ಲ, ಮಧ್ಯೆ ಯಾವುದೋ ಒಂದು ವ್ಯಕ್ತಿ ಬಂದಿದ್ದಾರೆ, ಇಲ್ಲ ನಿಮಗೆ ಅವ್ರ ಬಗ್ಗೆ ತುಂಬ ಇನ್ನೂ ಪಾಸಿಟಿವ್ ಫೀಲ್ ಇದೆ, ಅವ್ರು ಬೇಕೇ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ನೀವು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಪಾಸಿಟಿವ್ ಆಗಿ ನೀವು ಯಾವಾಗಲೂ ಫೀಲ್ ಮಾಡಬೇಕು. ಒಂದು ಪೂಜೆ, ವ್ರತ, ನಿಯಮ ಏನು ಪಾಲಿಸ್ತೀರೋ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಯೋಜನೆಗಳು ಕೂಡ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಾರ್ಕಿಕ ಅಸಂಬದ್ಧ ವಿಚಾರಗಳನ್ನು ಮಾತಾಡಬಾರ್ದು. ಅಂದರೆ ಸಂದೇಹ ಇರಬಾರ್ದು. ನೀವು ವ್ರತ ಮಾಡ್ತಾಯಿದ್ದೀರಾ, ಪೂಜೆ ಮಾಡ್ತಾಯಿದ್ದೀರಾ, ಅವ್ರು ಬರಬೇಕು, ಅವ್ರು ಸಿಗಬೇಕು, ಇಲ್ಲ ಪರಿವರ್ತನೆ ಆಗಬೇಕು, ಜೀವನದಲ್ಲಿ ಒಂದು ಕೆಲಸ ಪಡ್ಕೊಳ್ಬೇಕು, ವಿವಾಹ ಆಗಬೇಕು, ಮಕ್ಕಳಾಗಬೇಕು, ಯಾವುದೇ ಒಂದು ವಿಚಾರ ಇರಲಿ ಅದರಲ್ಲಿ ನೆಗೆಟಿವ್ ಫೀಲ್ಸ್ ಇರಬಾರ್ದು. ಅದೇ ಅಡೆತಡೆ ಅಷ್ಟೇ. ಯಾವಾಗಲೂ ಪಾಸಿಟಿವ್ ಫೀಲ್ ಮಾಡಿದಾಗ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗುತ್ತೆ. ಇದೇ ಮ್ಯಾನಿಫೆಸ್ಟ್ ಈಗ ನೀವು ಒಂದು ಅವಲಂಬನೆಯಿಂದ ಮುಕ್ತರಾಗುವ ಹಂತಕ್ಕೆ ಬಂದಿದ್ದೀರಾ. ಹಾಗೆ ಆ ವ್ಯಕ್ತಿ ಕೂಡ ಒಳಗೆ ಪಶ್ಚಾತ್ತಾಪ ಅಥವಾ ಅರಿವನ್ನು ಹೊಂದಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕಾಳಜಿ, ಪ್ರೀತಿ, ಒಂದು ಮತ್ತೆ ಬರಬೇಕು ಅನ್ನೋ ವಿಚಾರ ಎಲ್ಲವೂ ಮೂಡ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರ ಆಗಿರ್ಬೋದು, ನಾನು ಯಾಕೆ ಹೋಗಲಿ, ಇಲ್ಲ ಮೂರನೇ ವ್ಯಕ್ತಿ ತಡೆಯೋದಾಗಿರ್ಬೋದು, ಇದೆಲ್ಲ ನಡೀತಾ ಇದೆ. ಖಂಡಿತ ಪಶ್ಚಾತ್ತಾಪ ಅಂತೂ ಅವರೊಳಗಿದೆ. ಅದೇ ಎನರ್ಜಿ ಮತ್ತೆ ಕ್ಲೈಮ್ ಆಗ್ತದೆ. ಅಂದರೆ ಅವರಲ್ಲಿ ಅಹಂಕಾರ ಇರ್ಬೋದು, ಅಹಂ ಆಗಿರ್ಬೋದು, ಇಲ್ಲ ಭಯ ಆಗಿರ್ಬೋದು, ಇಲ್ಲ ಏನು ಅಂದ್ಕೊಳ್ತಾರೆ ಅನ್ನೋ ರೀತಿಲಿ ಆಗಿರ್ಬೋದು, ಮತ್ತೆ ಮೊದಲಿನಂತೆ ನಿಮ್ಮ ಹತ್ರ ಇರಲಿಕ್ಕಾಗುತ್ತೋ ಇಲ್ಲ ಅನ್ನೋ ರೀತಿಲಿ ಆಗಿರ್ಬೋದು ಯೋಚಿಸ್ತಾ ಇದ್ದಾರೆ. ಇಂತಹ ಅವರ ಒಂದು ಯೋಚನೆಯ ಸಮಯದಲ್ಲಿ ನಿಮ್ಮ ಮ್ಯಾನಿಫೆಸ್ಟ್ ಏನು ಬಹಳ ದೃಢವಾಗಿದೆಯಲ್ಲ, ಒಂದು ಪ್ರಾರ್ಥನೆಯ ಮೂಲಕ, ಒಂದು ಪೂಜೆಯ ಮೂಲಕ, ಯಾವ ರೀತಿ ನೀವು ಅವರಿಗೆ ಕನೆಕ್ಟ್ ಆಗಬೇಕು ಅಂತೇಳಿ ಒಂದು ಮಾಧ್ಯಮವಾಗಿ ಒಂದು ಆಧ್ಯಾತ್ಮಿಕ ಒಂದು ಮಾರ್ಗವನ್ನು ಅನುಸರಿಸಿದ್ದೀರಲ್ಲ, ಅದು ಖಂಡಿತ ನಡೆಸ್ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕರ್ಮ ಯಾವಾಗ ಕ್ಲಿಯರ್ ಆಗುತ್ತೆ ಅಂದರೆ ಮುಂದಿನ 1 ರಿಂದ 3 ತಿಂಗಳಲ್ಲಿ ಖಂಡಿತ ನಿಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ, ಇಲ್ಲ ಅವ್ರು ಮರಳಿ ಬರ್ಬೋದು, ನಿಮ್ಮ ಬೆಲೆ ತಿಳಿಬೋದು, ಕ್ಷಮೆ ಯಾಚಿಸ್ಬೋದು, ಫೋನ್ ಬರ್ಬೋದು, ಇದೆಲ್ಲ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀಡಿಂಗ್ನ ನೋಡಿ ಈ ಕ್ಷಣ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸ, ಶಾಂತಿ ಬಂತು ಅಂದರೆ ಖಂಡಿತ ಅದು ನಡೆಯುತ್ತೆ. ಅಂದರೆ ಸಂದೇಹರಹಿತವಾಗಿ ಅದರ ಮೇಲಿನ ಹಿಡಿತ ಕಡಿಮೆ ಆಗುತ್ತೆ. ಅವರು ಸತ್ಯದೊಂದಿಗೆ ಮರಳಿ ಸಂಪರ್ಕಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಗೆ ಇಲ್ಲವೇ ಅವರು ಸಂಪೂರ್ಣವಾಗಿ ಬಿಡುಗಡೆ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಎರಡೂ ದೈವಿಕ ನ್ಯಾಯ ಆಗಿದೆ. ಹಾಗಾಗಿ ಈ ವಿಚಾರವನ್ನು ಭಗವಂತನ ಪಾದಗಳಲ್ಲಿ, ಗುರುವಿನ ಪಾದಗಳಲ್ಲಿ, ನೀವು ನಂಬಿದ ದೇವಿ ಶಕ್ತಿಯ ಪಾದಗಳಲ್ಲೇ ನೀವು ಇಡಬೇಕು. ನ್ಯಾಯ ಅವರೇ ಕೊಡ್ತಾರೆ ನಿಮಗೆ, ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಏನೇ ಕೊಟ್ಟರು ಅದು ಭರವಸೆ, ಮಾರ್ಗದರ್ಶನ ಅಷ್ಟೇ ಆಗಿರುತ್ತೆ. ಆದರೆ ನ್ಯಾಯ ಬೇಕು, ನಿಮ್ಮ ಒಂದು ಇಚ್ಛೆ ಪೂರ್ಣಗೊಳ್ಳಬೇಕು ಅಂದರೆ ಆ ವಿಚಾರವನ್ನು ಭಗವಂತನಲ್ಲೇ ಸಮರ್ಪಣೆ ಮಾಡಬೇಕು. ಹಾಗಾಗಿ ನಿಮಗೆ ನೀವೇ ಹೇಳ್ಕೊಳ್ಳಿ, ನನ್ನ ಹಳೆಯ ಕರ್ಮಗಳನ್ನು ನಾನು ಪ್ರೀತಿ, ಕ್ಷಮೆ ಮತ್ತು ಶಾಂತಿಯಿಂದ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅವುಗಳನ್ನು ಬಿಟ್ಬಿಡಿ, ಕ್ಷಮೆ ಕೊಟ್ಟು. ಆಗ ಹೊಸದೊಂದು ಅವಕಾಶ ಸಿಗುತ್ತೆ. ಹಾಗೆ ಕೆಲವು ಸತ್ಯದ ಅರಿವಾಗುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದು ನಿಮ್ಮ ಆತ್ಮವನ್ನು, ಅಂದರೆ ನಿಮ್ಮನ್ನು ಬಲಪಡಿಸಲು, ನಿಮ್ಮ ಯೋಜನೆಗಳನ್ನು, ಇಲ್ಲ ನೀವು ಮುಂದೆ ಹೋಗಲಿಕ್ಕೆ ಯಾವುದೋ ಒಂದು ದಾರಿಯನ್ನು ತೆರೆದುಕೊಡ್ಲಿಕ್ಕೆ, ಇಲ್ಲ ನೀವೇನೋ ಒಂದು ಗುರಿ ಸಾಧನೆ ಮಾಡಲಿಕ್ಕೆ ಅವರು ಬಂದಿದ್ದೇ ಹೊರತು ನಿಮ್ಮನ್ನು ನೋಯಿಸಲು ಅಲ್ಲ. ಅದಕ್ಕೆ ಕರ್ಮ ಕಾರಣವಾಗಿತ್ತು ಅನ್ನೋ ರೀತಿಲಿ ನಿಮಗೆ ಒಂದು ಫೀಲ್ ಆಗುತ್ತೆ. ಹೌದು, ಮರು ಸಂಪರ್ಕದ ಎನರ್ಜಿ ಇದೆ ಅಂತ ಕಾಣಿಸ್ತಾ ಇದೆ. ಆದರೆ ಅದು ತಕ್ಷಣ ಅಲ್ಲ, ದೈವಿಕ ಸಮಯದಲ್ಲಿ, ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ದೇವಿ ಶಕ್ತಿ ಆಗಿರ್ಬೋದು, ಬಯಸಿದ ಸಂದರ್ಭದಲ್ಲಿ ಮರು ಸಂಪರ್ಕದ ಎನರ್ಜಿ ಹೆಚ್ಚಾಗ್ಬೋದು, ಬರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ದೈವ ಮೊರೆನೇ ಹೋಗಬೇಕು. ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು. ಜಡ್ಜ್ ಮಾಡಬಾರ್ದು. ಯಾವುದೇ ರೀತಿ ಅವರ ಬಗ್ಗೆ ಅಸಭ್ಯವಾಗಿ ಮಾತುಕತೆ ಮತ್ತು ಒಂದು ಯೋಚನೆ ಇರಬಾರ್ದು. ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿಲ್ಲ. ಒಳಗೆ ನಿಮ್ಮ ಬಗ್ಗೆ ಚಿಂತೆ ಇದೆ, ಹಾಗೆ ಪಶ್ಚಾತ್ತಾಪದ ಭಾವ ಕೂಡ ಇದೆ, ಕೆಲವು ಗೊಂದಲಗಳು ಕೂಡ ಇವೆ. ಹಿಂದೆ ಮಾಡಿದ ಅವರ ತಪ್ಪಿನಿಂದಾಗಿ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನೋ ಭಯ ಕೂಡ ಇರ್ಬೋದು, ಇಲ್ಲ ನೀವು ಏನು ಯೋಚಿಸ್ತೀರಾ ಅನ್ನೋ ರೀತಿಲಿ ಇರ್ಬೋದು, ಇಲ್ಲ ಮೊದಲಿನಂತೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದಾರೆ. ಮೊದಲು ನಾನು ಸರಿಯಾಗಬೇಕು ಅಂತಲೂ ಕೂಡ ಯೋಚಿಸ್ತಾ ಇದ್ದಾರೆ. ನನ್ನ ಮನಸ್ಥಿತಿನ ಸರಿ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ಕೂಡ ಯೋಚಿಸ್ತಾ ಇದ್ದಾರೆ. ಆದ್ದರಿಂದ ಅವರು ಈಗ ಮೌನದಲ್ಲಿದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆದರೆ ಅವರು ದೂರವಾಗಿಲ್ಲ. ಮರು ಸಂಪರ್ಕ ಖಂಡಿತ ಆಗ್ಬೋದು 4 ರಿಂದ 8 ವಾರದೊಳಗೆ ಅಂತಲೂ ಕೂಡ ಕಾಣಿಸ್ತಾ ಇದೆ. ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಯಾರದ್ದೋ ಮೂಲಕ ಅವರ ವಿಚಾರವನ್ನು ತಿಳ್ಕೊಳ್ಳೋ ವಿಚಾರ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮದ ಮೂಲಕ ನಿಮಗೆ ಒಂದು ಸಣ್ಣ ಸಂಪರ್ಕ ಎದುರಾಗ್ಬೋದು ಅನ್ನೋ ರೀತಿಲೂ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಮೊದಲ ಸಂಪರ್ಕ ಹಗುರವಾಗಿರುತ್ತೆ, ಆದರೆ ಅರ್ಥಪೂರ್ಣವಾಗಿರುತ್ತೆ. ಹಳೆಯ ವಿಷಯಗಳ ಬಗ್ಗೆ ಮತ್ತೆ ಚರ್ಚೆ ಬರಬಹುದು, ಸ್ಪಷ್ಟತೆ ಬೇಕಾಗತ್ತಲ್ಲ. ಅದಕ್ಕೆ ನೀವು ಶಾಂತವಾಗಿ ನಿರೀಕ್ಷೆ ಕಡಿಮೆ ಇಟ್ಟು ಮಾತನಾಡಿದರೆ ಸಂಬಂಧಕ್ಕೆ ಹೊಸ ಅವಕಾಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಲ್ವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.